ವೆಲ್ಕಮ್ ಟು ಸುಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನೋಟಿನ ಕೈಲಾಸ ಪರ್ವತದ ಕುರಿತಾದ ಸಮಗ್ರ ಮಾಹಿತಿ ಇಲ್ಲಿದೆ. ಕೈಲಾಸ ಪರ್ವತ ಪವಿತ್ರ ಶಿಖರ. ಕೈಲಾಸ ಪರ್ವತವು ಟಿಬೆಟ್ನ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ಇದು ಕೇವಲ ಒಂದು ಪರ್ವತವಲ್ಲ, ವಿಶ್ವದ ಅತ್ಯಂತ ಪವಿತ್ರವಾದ ಮತ್ತು ನಿಗೂಢವಾದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಶಿವನ ವಾಸಸ್ಥಾನ ಎಂದು ನಂಬಲಾಗಿದೆ. ಇಲ್ಲಿ ಶಿವನು ಪಾರ್ವತಿಯೊಂದಿಗೆ ಧ್ಯಾನಸ್ಥನಾಗಿರುತ್ತಾನೆ ಎಂಬುದು ಭಕ್ತರ ಅಚಲ ನಂಬಿಕೆ. ಏಷ್ಯಾದ 4 ಪ್ರಮುಖ ನದಿಗಳಾದ ಸಿಂಧೂ, ಇಂಡಸ್, ಬ್ರಹ್ಮಪುತ್ರ, ಸಟ್ಲೆಜ್ ಮತ್ತು ಕರ್ನಾಲಿ, ಗಂಗಾ ನದಿಯ ಉಪನದಿ ಈ ಭಾಗದಿಂದಲೇ ಉಗಮಿಸುತ್ತವೆ. ಮಾನಸ ಸರೋವರ. ಕೈಲಾಸದ ಪಾದದ ಬಳಿ ವಿಶ್ವದ ಅತಿ ಎತ್ತರದ ಸಿಹಿನೀರಿನ ಸರೋವರವಾದ ಮಾನಸ ಸರೋವರ ಮತ್ತು ಪಕ್ಕದಲ್ಲೇ ಉಪ್ಪು ನೀರಿನ ರಾಕ್ಷಸ ತಾಲ್ ಸರೋವರಗಳಿವೆ. ಇದುವರೆಗೆ ಯಾರೂ ಕೂಡ ಕೈಲಾಸ ಪರ್ವತದ ತುತ್ತತುದಿಯನ್ನು ಏರಲು ಸಾಧ್ಯವಾಗಿಲ್ಲ. ಆಧ್ಯಾತ್ಮಿಕ ಕಾರಣಗಳು ಮತ್ತು ಪರ್ವತದ ಕಡಿದಾದ ಇಳಿಜಾರು ಇದಕ್ಕೆ ಕಾರಣ ಎನ್ನಲಾಗುತ್ತದೆ. ಕಾಲದ ವೇಗ. ಇಲ್ಲಿ ಹೋದವರ ಉಗುರು ಮತ್ತು ಕೂದಲು ಸಾಮಾನ್ಯಕ್ಕಿಂತ ವೇಗವಾಗಿ ಬೆಳೆಯುತ್ತದೆ ಎಂಬುದು ಹಲವು ಪ್ರವಾಸಿಗರ ಅನುಭವ. ಪರಿಕ್ರಮ. ಭಕ್ತರು ಪರ್ವತದ ಸುತ್ತ 52 ಮೀ ಉದ್ದದ ಕಠಿಣ ನಡಿಗೆಯನ್ನು ಮಾಡುತ್ತಾರೆ. ಇದನ್ನು ಪರಿಕ್ರಮ ಅಥವಾ ಕೋರ ಎನ್ನಲಾಗುತ್ತದೆ. ಹಿಂದೂ ಧರ್ಮ ಮತ್ತು ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ಕೇವಲ ಒಂದು ಬೆಟ್ಟವಲ್ಲ, ಅದು ಸಾಕ್ಷಾತ್ ಪರಶಿವನ ಅನಂತ ಶಕ್ತಿಯ ಕೇಂದ್ರ. ಶಿವನಿಗೂ ಕೈಲಾಸಕ್ಕೂ ಇರುವ ಸಂಬಂಧದ ಕುರಿತಾದ ಪ್ರಮುಖ ಮಾಹಿತಿ. ಶಿವನ ಶಾಶ್ವತ ನಿವಾಸ. ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ಶಿವ ಮತ್ತು ಪಾರ್ವತಿಯರ ಪುಣ್ಯಭೂಮಿ. ಶಿವನು ಇಲ್ಲಿ ತನ್ನ ಗಣಗಳಾದ ನಂದಿ, ಭೃಂಗಿ ಮತ್ತು ವೀರಭದ್ರನೊಂದಿಗೆ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಗಣೇಶ ಮತ್ತು ಕಾರ್ತಿಕೇಯರು ಸಹ ಇದೇ ಪರ್ವತದ ಪರಿಸರದಲ್ಲಿ ನೆಲೆಸಿದ್ದಾರೆ ಎಂಬುದು ಭಕ್ತರ ಶ್ರದ್ಧೆ. ಬ್ರಹ್ಮಾಂಡದ ಕೇಂದ್ರ ಆಕ್ಸಸ್ ಮುಂಡಿ. ಅನೇಕ ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಕೈಲಾಸ ಪರ್ವತವು ಇಡೀ ಬ್ರಹ್ಮಾಂಡದ ಕೇಂದ್ರಬಿಂದು ಅಥವಾ ಕಾಸ್ಮಿಕ್ ಆಕ್ಸಿಸ್. ಭೂಮಿಯಿಂದ ಸ್ವರ್ಗಕ್ಕೆ ಇರುವ ಸಂಪರ್ಕ ಸೇತುವೆ ಇದಾಗಿದ್ದು, ಶಿವನು ಇಲ್ಲಿಂದಲೇ ಇಡೀ ಸೃಷ್ಟಿಯನ್ನು ನಿಯಂತ್ರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಶಿವನ ಧ್ಯಾನಸ್ಥ ಸ್ಥಿತಿ. ಶಿವನು ಕೈಲಾಸದಲ್ಲಿ ಸದಾ ಸಮಾಧಿ ಅಥವಾ ಗಾಢವಾದ ಧ್ಯಾನದಲ್ಲಿ ತೊಡಗಿರುತ್ತಾನೆ. ಲೌಕಿಕ ಜಗತ್ತಿನ ಮೋಹಮಾಯೆಗಳಿಂದ ದೂರವಿದ್ದು ಆತ್ಮಲಿಂಗದ ರೂಪದಲ್ಲಿ ಅವನು ಇಲ್ಲಿ ನೆಲೆಸಿದ್ದಾನೆ. ಆದ್ದರಿಂದಲೇ ಈ ಪರ್ವತವನ್ನು ಏರಲು ಯಾರಿಗೂ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅದು ದೈವಿಕ ಶಕ್ತಿಯಿಂದ ಸಂರಕ್ಷಿಸಲ್ಪಟ್ಟಿದೆ ಎಂಬ ನಂಬಿಕೆಯಿದೆ. ಕೈಲಾಸದ ವಿಶೇಷ ಲಕ್ಷಣಗಳು ಮತ್ತು ಶಿವನ ಸಂಕೇತಗಳು. ಲಿಂಗಾಕಾರ. ಕೈಲಾಸ ಪರ್ವತವು ನೈಸರ್ಗಿಕವಾಗಿಯೇ ಒಂದು ಬೃಹತ್ ಶಿವಲಿಂಗದ ಆಕಾರವನ್ನು ಹೋಲುತ್ತದೆ. ಓಂಕಾರದ ನಾದ. ಇಲ್ಲಿನ ಪರಿಸರದಲ್ಲಿ ಗಾಳಿಯ ವೇಗ ಮತ್ತು ಮಂಜಿನ ಶಬ್ದ ಸೇರಿ ಅಸ್ಪಷ್ಟವಾಗಿ ಓಂ ಎಂಬ ನಾದ ಕೇಳಿಬರುತ್ತದೆ ಎಂದು ಅನೇಕ ಯಾತ್ರಿಕರು ಅನುಭವ ಹಂಚಿಕೊಂಡಿದ್ದಾರೆ. ಸ್ವಸ್ತಿಕ ಚಿಹ್ನೆ. ಸೂರ್ಯನ ಕಿರಣಗಳು ಪರ್ವತದ ಮೇಲ್ಭಾಗಕ್ಕೆ ಬಿದ್ದಾಗ ನೆರಳು ಮತ್ತು ಬೆಳಕಿನ ಸಂಯೋಜನೆಯಿಂದ ಪರ್ವತದ ಮೇಲೆ ದೈತ್ಯಾಕಾರದ ಸ್ವಸ್ತಿಕ ಚಿಹ್ನೆ ಗೋಚರಿಸುತ್ತದೆ ಎಂದು ಹೇಳಲಾಗುತ್ತದೆ. ಮಾನಸ ಸರೋವರ. ಈ ಸರೋವರವು ಶಿವನ ಮನಸ್ಸಿನಿಂದ ಸೃಷ್ಟಿಯಾದದ್ದು, ಮಾನಸ ಅಂದರೆ ಮನಸ್ಸು ಎಂದು ಪುರಾಣಗಳು ತಿಳಿಸುತ್ತವೆ. ಶಿವ ಪುರಾಣದ ಉಲ್ಲೇಖ. ಶಿವ ಪುರಾಣದ ಪ್ರಕಾರ ಯಾರಾದರೂ ಕೈಲಾಸ ಪರ್ವತವನ್ನು ಒಮ್ಮೆ ಭಕ್ತಿಯಿಂದ ದರ್ಶಿಸಿದರೆ ಅವರ ಜನ್ಮಜನ್ಮಾಂತರದ ಪಾಪಗಳು ತೊಳೆದುಹೋಗುತ್ತವೆ. ಕೈಲಾಸದ ಸುತ್ತ ಮಾಡುವ ಪರಿಕ್ರಮ ವು ಜೀವನದ ಚಕ್ರದಿಂದ ಮುಕ್ತಿ, ಮೋಕ್ಷ ನೀಡುತ್ತದೆ ಎಂಬುದು ಭಕ್ತರ ಅಚಲ ವಿಶ್ವಾಸ. ಒಂದು ರೋಚಕ ಸಂಗತಿ. ಕೈಲಾಸ ಪರ್ವತದ ಉತ್ತರ ದಿಕ್ಕಿನ ಮುಖವು ಶಿವನ ಮುಖವೆಂದು, ದಕ್ಷಿಣದ ಮುಖವು ನೀಲಕಂಠನ ಸ್ವರೂಪವೆಂದು ಭಕ್ತರು ಆರಾಧಿಸುತ್ತಾರೆ. ರಾವಣ ಮತ್ತು ಕೈಲಾಸ ಪರ್ವತ. ರಾವಣಾನುಗ್ರಹ. ರಾಮಾಯಣದ ಪ್ರಕಾರ ಶಿವನ ಪರಮ ಭಕ್ತನಾದ ರಾವಣನು ಒಮ್ಮೆ ಕೈಲಾಸ ಪರ್ವತವನ್ನೇ ಎತ್ತಲು ಪ್ರಯತ್ನಿಸಿದನು. ಇದರಿಂದ ಪರ್ವತವು ಕಂಪಿಸಿದಾಗ ಶಿವನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಪರ್ವತವನ್ನು ಸ್ವಲ್ಪ ಒತ್ತಿದನು. ಆಗ ರಾವಣನ ಕೈಗಳು ಪರ್ವತದ ಕೆಳಗೆ ಸಿಲುಕಿಕೊಂಡವು. ತನ್ನ ತಪ್ಪಿನ ಅರಿವಾದ ರಾವಣನು ನೋವಿನಲ್ಲೂ ಶಿವನನ್ನು ಸ್ತುತಿಸುತ್ತಾ ನಕ್ಷತ್ರ ಚಿಹ್ನೆ ಶಿವತಾಂಡವ ಸ್ತೋತ್ರ ನಕ್ಷತ್ರ ಚಿಹ್ನೆವನ್ನು ರಚಿಸಿದನು. ಇದರಿಂದ ಪ್ರಸನ್ನನಾದ ಶಿವನು ರಾವಣನಿಗೆ ಚಂದ್ರಹಾಸ ಎಂಬ ಖಡ್ಗವನ್ನು ಉಡುಗೊರೆಯಾಗಿ ನೀಡಿದನು. ಪವಿತ್ರ ಗಂಗೆಯ ಅವತರಣ. ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಮುಕ್ತಿಗಾಗಿ ಗಂಗೆಯನ್ನು ಭೂಮಿಗೆ ತರಲು ತಪಸ್ಸು ಮಾಡಿದಾಗ ಗಂಗೆಯ ವೇಗವನ್ನು ತಡೆಯಲು ಶಿವನು ಕೈಲಾಸದ ಮೇಲೆ ನಿಂತು ಅವಳನ್ನು ತನ್ನ ಜಟೆಯಲ್ಲಿ ಬಂಧಿಸಿದನು. ನಂತರ ಅಲ್ಲಿಂದಲೇ ಗಂಗೆಯು ಶಾಂತವಾಗಿ ಭೂಮಿಗೆ ಹರಿಯುವಂತೆ ಮಾಡಿದನು. ಈ ಘಟನೆಯು ಕೈಲಾಸದ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅರ್ಜುನನ ಪಾಶುಪತಾಸ್ತ್ರದ ತಪಸ್ಸು. ಮಹಾಭಾರತದಲ್ಲಿ ಅರ್ಜುನನು ದಿವ್ಯಾಸ್ತ್ರಗಳಿಗಾಗಿ ಕೈಲಾಸದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಾನೆ. ಆಗ ಶಿವನು ಕಿರಾತನ ಬೇಟೆಗಾರ ರೂಪದಲ್ಲಿ ಬಂದು ಅರ್ಜುನನ ಶೌರ್ಯವನ್ನು ಪರೀಕ್ಷಿಸಿ ಅವನಿಗೆ ಅತ್ಯಂತ ಶಕ್ತಿಶಾಲಿಯಾದ ನಕ್ಷತ್ರ ಚಿಹ್ನೆ ಪಾಶುಪತಾಸ್ತ್ರ ನಕ್ಷತ್ರ ಚಿಹ್ನೆವನ್ನು ಕರುಣಿಸಿದ ಸ್ಥಳವೂ ಇದೆ ಎನ್ನಲಾಗುತ್ತದೆ. ಗೌರಿ ಕುಂಡ. ಇದನ್ನು ಕರುಣೆಯ ಸರೋವರ ಎಂದು ಕರೆಯುತ್ತಾರೆ.
ಇದು ಸಮುದ್ರ ಮಟ್ಟದಿಂದ ಸುಮಾರು 18,000 ಅಡಿ ಎತ್ತರದಲ್ಲಿದೆ. ಪೌರಾಣಿಕ ಹಿನ್ನೆಲೆ: ಪಾರ್ವತಿ ದೇವಿಯು ಸ್ನಾನ ಮಾಡುತ್ತಿದ್ದ ಸ್ಥಳವಿದು ಎಂದು ನಂಬಲಾಗಿದೆ. ಗಣೇಶನ ಸೃಷ್ಟಿ ನಡೆದದ್ದು ಮತ್ತು ಶಿವನು ಗಣೇಶನಿಗೆ ಆನೆಯ ತಲೆ ಅಂಟಿಸಿದ ಕಥೆಯು ಈ ಕುಂಡದ ಪರಿಸರದಲ್ಲೇ ನಡೆದಿದೆ ಎಂಬುದು ಭಕ್ತರ ನಂಬಿಕೆ. ವಿಶೇಷತೆ: ಭಕ್ತರು ಈ ಕುಂಡದ ಪವಿತ್ರ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಳ್ಳುತ್ತಾರೆ. ಈ ನೀರು ಅತ್ಯಂತ ಶೀತಲವಾಗಿ ಮತ್ತು ತಿಳಿ ಹಸಿರು ಬಣ್ಣದಲ್ಲಿರುತ್ತದೆ. ನಂದಿ ಪರ್ವತ. ನಂದಿ ಪರ್ವತ್ ಕೈಲಾಸ ಪರ್ವತದ ಎದುರಿಗೆ ನಂದಿಯ ಆಕಾರವನ್ನು ಹೋಲುವ ಒಂದು ಸಣ್ಣ ಪರ್ವತವಿದೆ. ಮಹತ್ವ: ಶಿವನ ವಾಹನವಾದ ನಂದಿಯು ತನ್ನ ಸ್ವಾಮಿಯಾದ ಶಿವನನ್ನು ಸದಾ ದರ್ಶಿಸುತ್ತಾ ಕುಳಿತಿರುವಂತೆ ಈ ಪರ್ವತ ಕಾಣುತ್ತದೆ. ಕೈಲಾಸದ ಪರಿಕ್ರಮ ಮಾಡುವಾಗ ನಂದಿ ಪರ್ವತದ ದರ್ಶನ ಪಡೆಯುವುದು ಬಹಳ ಪುಣ್ಯದಾಯಕ ಎಂದು ಪರಿಗಣಿಸಲಾಗುತ್ತದೆ.